ನಮಸ್ಕಾರ. ಈ ಟೀಚಿಂಗ್ ಸೆಂಟರ್ ಕಡೆಯಿಂದ ನೆನ್ನೆನೇ ಒಂದು ಹಾಸ್ಪಿಟ್ಲ್ ಸೆಟಪ್ ಹೇಗಿರಬೇಕು, OT ಆ್ಯಂಡ್ AT ಹೇಗಿರುತ್ತೆ ಅಂತ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ವಿ. ಈಗ ಅದ್ರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಫಸ್ಟ್ ನೆನ್ನೆ ನಡೆದಿರೋವಂಥ ವಿಚಾರದ ಬಗ್ಗೆ ಸೇರಿಸಿ ಇವತ್ತು ಕಂಟಿನ್ಯೂಷನ್ ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ನೋಡಿ, ಒಂದು ಬುಕ್ಕಲ್ಲಿ ಬರೆದು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ನೋಡಿ, ಇವಾಗ ಇದು ಒಂದು ಹಾಸ್ಪಿಟಲ್ ಅಂತ ತಗೊಂಡ್ರೆ, ನಾನು ಒಂದು OT ಆ್ಯಂಡ್ AT ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ OT ಆ್ಯಂಡ್ AT ಬಗ್ಗೆನೇ ಮಾತಾಡ್ತೀನಿ ಮೇಯ್ನಾಗಿ. ಅದಕ್ಕಿಂತ ಮುಂಚೆ OT ಆ್ಯಂಡ್ AT ಇರೋಕ್ಕಿಂತ ಮುಂಚೆ ಈ ಹಾಸ್ಪಿಟ್ಲಲ್ಲಿ ಒಂದು OPD ಇರುತ್ತೆ, ಒಂದು ವಾರ್ಡ್ ಇರುತ್ತೆ, ಒಂದು ಜನರಲ್ ವಾರ್ಡ್ ಇರುತ್ತೆ, ಒಂದು ICU ಇರುತ್ತೆ, ಒಂದು ಸ್ಪೆಷಲ್ ವಾರ್ಡ್ ಇರುತ್ತೆ, ಒಂದು ಎಮರ್ಜೆನ್ಸಿ ಇರುತ್ತೆ, ಒಂದು ಡ್ರೆಸ್ ಚೇಂಜಿಂಗ್ ರೂಮ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಇದ್ರಗಳ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಈಗ ಡೈರೆಕ್ಟಾಗಿ OT ಆ್ಯಂಡ್ ATಗೆ ಬರ್ತೀನಿ. OT ಅಂದರೆ ಆಪರೇಷನ್ ಥಿಯೇಟರ್, AT ಅಂದರೆ ಅನಸ್ತೇಷಿಯಾ ಟೆಕ್ನಾಲಜಿ ಅಂತ. ಈಗ ನೆಕ್ಸ್ಟು ಅದರ ಕೆಳಗೆ ಆಪರೇಷನ್ ಥಿಯೇಟರಲ್ಲಿ ಒಂದು ಆಪ್ರೇಷನಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ನೆಕ್ಸ್ಟ್ ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಪರೇಷನ್ ಒಂದು ಆಪರೇಷನ್ನಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಸ್ಟೆರೈಲ್ ಟೀಮ್, ಇನ್ನೊಂದು ಅನ್ಸ್ಟೆರೈಲ್ ಟೀಮ್. ಇದರಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋಕ್ಕಿಂತ ಮುಂಚೆ ಸ್ಟೆರೈಲ್ ಟೀಮ್ ಅಂದರೆ ಏನು? ಸ್ಟೆರೈಲ್ ಟೀಮ್ ಅಂದರೆ, ಒಂದು ಸ್ಟೆರೈಲ್ ಅಂದರೆ ವಿತೌಟ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಅರ್ಥ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಮೈಕ್ರೋಸ್ಕೋಪಲ್ಲಿ ನೋಡಬಹುದಾದಂಥ ವಸ್ತು ಅಥವಾ ನೋಡಬಹುದಾದಂಥ ಒಂದು ಇನ್ಸೆಕ್ಟ್ಸ್. ಇದು ನೇಕೆಡ್ ಐಸ್ ಅಥವಾ ಅಂದರೆ ಐಸಲ್ಲಿ ನೋಡೋಕ್ಕೆ ಆಗಲ್ಲ. ಅದು ಐಸಲ್ಲಿ ನೋಡೋಕ್ಕಾಗದಿಲ್ದಿರೋ ಆಬ್ಜೆಕ್ಟ್ನ ನಾವು ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ ಅಂತ. ಅದರ ಅರ್ಥ ಸ್ಟೆರೈಲ್ ಟೀಮ್ ಅಂದರೆ ವಿತೌಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರಬಾರ್ದು ಆ್ಯಂಡ್ ವಿತೌಟ್ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್, ಈ ಮೈಕ್ರೋ ಆರ್ಗ್ಯಾನಿಸಮ್ಸಿಂದು ಸ್ಪೋರ್ಸ್ ಸಹ ಇರಬಾರ್ದು. ಸ್ಪೋರ್ಸ್ ಅಂದರೆ ಮೊಟ್ಟೆ ಅಥವಾ ಎಗ್ ಅಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಗ್ ಲೇ ಮಾಡಿರುತ್ತೆ, ಅದು ಸಹ ಇರಬಾರ್ದು. ಅಂದರೆ ಇಷ್ಟು ಸ್ಟೆರೈಲ್ ಆಗಿ ಒಂದು ಟೀಮ್ ಇರುತ್ತೆ. ಅಂದರೆ ಸ್ಟೆರೈಲ್ ಟೀಮ್ ಈಸ್ ನಥಿಂಗ್ ಬಟ್ ವಿತೌಟ್ ದ ಪರ್ಸನ್ ವಿಚ್ ಡಸ್ ನಾಟ್ ಹ್ಯಾವ್ ಈವನ್ ವಿತೌಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಇಟ್ಸ್ ಸ್ಪೋರ್ಸ್ ಅಂತ ಕರೀತಾರೆ. ಅಂದರೆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಸಹ ಆ ಬಾಡಿ ಮೇಲೆ ಇರಬಾರ್ದು. ಮತ್ತು ಒಂದು ಸ್ಪೋರ್ ಅಂದರೆ ಒಂದು ಮೊಟ್ಟೆ, ಎಗ್ಸ್, ಅದೆಲ್ಲ ಕಿಲ್ ಆಗಿ ಒಂದು ಹ್ಯಾಂಡ್ ವಾಶ್ ಮಾಡಿಕೊಂಡು ಸೆಕೆಂಡ್ ಬಾತ್, ಸ್ಟೆರೈಲ್ಡ್ ಗ್ಲೌಸ್,
ಮಾಸ್ಕ್ ಮತ್ತು ಸ್ಟೆರೈಲ್ಡ್ ಶೂಸ್. ಫೋರ್ತ್ ಒನ್ PPE ಕಿಟ್. ನೆಕ್ಸ್ಟ್ ಫಿಫ್ತ್ ಒನ್ ಕೋಟ್. X-ray coat or any radiation according to their department. ಇದು ಸ್ಟೆರೈಲ್ ಟೀಮ್ ಅಂತ ಇನ್ನೊಂದ್ಸಲಿ ಹೇಳ್ತೀನಿ. ಒಂದು ವಿತೌಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಇಟ್ಸ್ ಸ್ಪೋರ್ಸ್ ಏನೂ ಇರಬಾರ್ದು ಆ ಬಾಡಿ ಮೇಲೆ, ಅಂದರೆ ಯಾರು ಕೆಲಸ ಮಾಡ್ತಿರ್ತಾರೆ ಸ್ಟೆರೈಲ್ ಟೀಮಲ್ಲಿ ಅವ್ರ ಮೇಲೆ. ಏನೇನು ಯಾವ್ಯಾವ ಥರ ರೆಡಿಯಾಗಿ ಬಂದಿರ್ತಾರೆ ಅಂದರೆ, ಒಂದು ಹ್ಯಾಂಡ್ ವಾಶ್ ಮಾಡಿರ್ತಾರೆ, ಸ್ನಾನ ಮಾಡಿರ್ತಾರೆ. ನೆಕ್ಸ್ಟ್ ಸ್ಟೆರೈಲ್ಡ್ ಗ್ಲೌಸ್, ಮಾಸ್ಕ್ ಮತ್ತು ಶೂಸ್ಗಳನ್ನ ಯೂಸ್ ಮಾಡಿರ್ತಾರೆ. ಎಲ್ಲ ಸ್ಟೆರೈಲ್ಡ್ ಆಗಿರುತ್ತೆ. ಅವಾಗಿನ್ನೂ ಓಪನ್ ಮಾಡಿ ಕವರಿಂದ ವೇರ್ ಮಾಡಿರ್ತಾರೆ. ಅದಕ್ಕೂ ಪ್ರೊಸೀಜರ್ ಇರುತ್ತೆ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. PPE ಕಿಟ್ ಅಂದರೆ ಫುಲ್ಲು ಬಾಡಿಯಿಂದ ಫುಡ್ ತನಕ ಒಂದು PPE ಕಿಟ್ ಅಂತ ಕೊಟ್ಟಿರ್ತಾರೆ. ಗೌನ್ ಅಂತಲೇ ಹೇಳ್ಬೋದು, ಇಲ್ಲಾಂದರೆ ಅದು. ನೆಕ್ಸ್ಟ್ ಕೋಟ್ ಒಂದು ಗೌನ್ ಲೆಕ್ಕನೇ ಬರುತ್ತೆ. ಅಂದರೆ ಕೋಟ್ ಅಂದರೆ ಎಕ್ಸ್ರೇ ರೇಡಿಯೇಷನ್ ತಡೆಯೋದಕ್ಕೆ ಒಂದು ರೆಸಿಸ್ಟೆನ್ಸ್, ಒಂದು ಕೋಟ್ ಒಂದು ರೆಸಿಸ್ಟರ್ ಅಥವಾ ರೆಸಿಸ್ಟೆನ್ಸ್ ಅಂತ